ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಮೈ ಅಲ್ಲ, ಅವರ್ ಯೂಟ್ಯೂಬ್ ಚಾನಲ್. ಸಡನ್ ಆಗಿ ನಾನು ಸುನಿ ಅವರು ಮೂವಿ ಪ್ಲ್ಯಾನ್ ಮಾಡಿದ್ವಿ. ನಾನಲ್ಲ, ಸುನಿ ಅವರು. ಇವಾಗ ಹೊರಡ್ತಾ ಇದ್ದೀವಿ. 7 ಗಂಟೆ ಶೋ ಇರೋದು. 7 ಗಂಟೆ ಕರೆಕ್ಟ್ 7 ಗಂಟೆ ಆಯಿತು. ಲೇಟಾಗಿ ಹೋಗ್ತಾ ಇದ್ದೀವಿ. ಲೇಟಾಗಿ ಹೊರಡ್ತಾ ಇದ್ದೀವಿ. ಆಲ್ರೆಡಿ 7 ಗಂಟೆ ಆಗಿದೆ. ಇವಾಗ ಇಲ್ಲೇ ಲೇಟ್ ಮಾಡಿದ್ದು ನಾನಲ್ಲ, ಸುನಿಯವರು ಲೇಟ್ ಮಾಡಿದ್ರು ಸ್ನಾನ ಏನಂತ. ಯಾವ ಮೂವಿ ಹೋಗ್ತಾ ಇದ್ದೀವಿ ಇವತ್ತು ನಾವು? ಉಪಾಧ್ಯಕ್ಷ ಚಿಕ್ಕಣ್ಣ. ಕೋಟೇಶ್ವರ ಬೈಪಾಸ್ ಹತ್ರ ಬಂದ್ವಿ ಇವಾಗ. ತುಂಬ ದಿನದ ನಂತರ ನಾನು ಸುನಿಯವರು ಮತ್ತೆ ಜೊತೆಯಾಗಿ ಮೂವಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಮೂವಿ ಕಾಂತಾರ ಅನ್ಸುತ್ತೆ, ಜೊತೆಯಾಗಿ ನೋಡಿದ್ದು ಕಾಂತಾರ ಮೂವಿ ಅನ್ಸುತ್ತೆ. ಅದು ಬಿಟ್ಟರೆ ಇವಾಗ ಉಪಾಧ್ಯಕ್ಷ ಮೂವಿ ನೋಡಲಿಕ್ಕೆ ಭಾರತ್ ಸಿನಿಮಾಸ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೋಗಿ ಮೂವಿ ಹೇಗಿರುತ್ತೆ ಅಂತ. ಮತ್ತೆ ಬಾಯ್. ಜಸ್ಟ್ ಇವಾಗ ಭಾರತ್ ಸಿನಿಮಾಸ್ ಹತ್ರ ಬಂದ್ವಿ. ಟಿಕೆಟ್ ಬುಕ್ ಆಯ್ತಾ? ಯಾರು ಜನನೇ ಇಲ್ಲ ಅನ್ಸುತ್ತೆ. ಯಾರು ಜನನೇ ಇಲ್ಲ ಅನ್ಸುತ್ತೆ. ಈಗ ಬಿಲ್ಡಿಂಗ್ ಇಲ್ಲಿ ಎಕ್ಸಿಟ್ ವಿಜಯ್ ಎಕ್ಸಿಟ್ ಅಲ್ಲ, ಅಲ್ಲಿ ಹಿಂದ್ಗಡೆ ಮೆಟ್ಲು ಇತ್ತು. ಮೆಟ್ಲು ಮೇಲೆ ಬಂದು ಇಲ್ಲಿವರೆಗೆ ಡೋರ್ ಹತ್ರ ಬಂದು ವಾಪಸ್ ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ನೋಡೋಣ. ಮೂವಿ ಜಸ್ಟ್ ಮುಗೀತು, ನೋಡಿಕೊಂಡು ಇವಾಗ ಕುಂದಾಪುರ ಕಡೆ ಹೋಗ್ತಾ ಇದ್ದೀವಿ. ಮೂವಿ ಬಗ್ಗೆ ಹೇಳಬೇಕಂದ್ರೆ ಪರವಾಗಿಲ್ಲ, ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಕುಂದಾಪುರ ಅಲ್ಲ, ಮರವಂತೆ ಮತ್ತು ಉಡುಪಿ ಕಡೆನೂ ಕೂಡ ಶೂಟ್ ಇಲ್ಲೇ ಎಲ್ಲ ನಡೆದಿತ್ತು. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಕೂಡ ಫ್ಯಾಮಿಲಿ ಜೊತೆ ಹೋಗಿ ಮೂವಿನ ನೋಡಿ. ಹೇಳಿ, ಮೂವಿ ಹೇಗಿತ್ತು? ಅಷ್ಟೇನಾ? ಕೇಳಿಸಲ್ಲ, ಸ್ವಲ್ಪ ಗಟ್ಟಿಯಾಗಿ ನೋಡಿ ಗೈಸ್. ಸುನಿಯವರು ನನಗೋಸ್ಕರ ನನಗಿಷ್ಟ ಅಂತ ತಂದೂರಿನ ಪಾರ್ಸಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತಂದೂರಿನಾ? ಏ ಥ್ಯಾಂಕ್ ಯು. ನೋಡಿ ನಮ್ಮ ಕುಂದಾಪುರ ನೈಟ್ ವ್ಯೂ ಹೇಗಿದೆ ಅಂತ. ನೈಟ್ ರೈಡ್ ಅಂದರೂ ಕೂಡ ನನಗೆ ತುಂಬ ಇಷ್ಟ. ನೆಕ್ಸ್ಟ್ ನೈಟ್ ರೈಡ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬೈಕಲ್ಲೇ, ಕಾರಲ್ಲಲ್ಲ. ಮೂವಿ ನೋಡಿಕೊಂಡು ಹಾಗೆ ಕುಂದಾಪುರಕ್ಕೆ ಹೋಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.